ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಐಶ್ವರ್ಯಂಗೆ ಅಡುಗೆ ಮಾಡಲೇಬೇಕು ನೀನು ಅಂತೇಳ್ಬಿಟ್ಟು ಹೇಳ್ಬಿಟ್ಟಿದೆ. ಹಾಗಾಗಿ ವಿಧಿ ಇಲ್ಲ, ಅಡುಗೆ ಮಾಡಲೇಬೇಕಾಗಿದೆ. ಹೋಗಿ ಮುದುಕಿ ನಾನು ಮಾಡಲ್ಲ ಅಂತ ಹೋಗಿರ್ತಾಳೆ. ಆದರೂ ಇಲ್ಲ, ಸಂಪ್ರದಾಯ ಹೊಸ್ದಾಗಿ ಮದುವೆ ಆಗಿ ಬಂದ ಹೆಣ್ಣು ಬೆಳಗ್ಗೆ ಎದ್ದು ಒಲೆ ಪೂಜೆ ಮಾಡೋದು, ಸಿಹಿ ಮಾಡೋದು, ಅಡುಗೆ ಮಾಡೋದು ಎಲ್ಲ ಮಾಡಬೇಕಮ್ಮ ಅಂತ ಹೇಳುತ್ತೆ. ಇದು ಒಳ್ಳೆ ಕತೆ ಆಯ್ತಲ್ಲ, ನನಗೇನು ಬರಲ್ಲ, ನಾನು ಮಾಡಲ್ಲ ಅಂತ ಹಠ ಮಾಡ್ತಾಳೆ. ಇಲ್ಲ ಕೂಸೆ, ಹಠ ಮಾಡೋಂಗಿಲ್ಲ, ಮಾಡಲೇಬೇಕು ಅಂತ ಅಜ್ಜಿ ಹೇಳಿರುತ್ತಾ. ಇದು ತಲೆಯಲ್ಲಿ ಅವಳಿಗೆ ಕೂತ್ಬಿಟ್ಟಿರುತ್ತೆ. ಈಗ ಅಡುಗೆ ಬರಲ್ಲ ನನಗೆ, ಏನು ಮಾಡಲಿ, ಯಾರ ಹತ್ರ ಮಾಡಿಸ್ಲಿ ಅಡುಗೆ ಅಂತ ಅವಳು ತಲೆ ಕೆಡಿಸ್ಕೊಂಡಿರ್ತಾಳೆ. ಆವಾಗ ಅವ್ರ ಅಪ್ಪನ ಮನೇಲಿ ಇರೋ ಟೈಮಿಗೆ ಮರ್ಯಾದೆ ರಾಮಣ್ಣ ಒಂದ್ಸಲ ಅದು ಎಮರ್ಜೆನ್ಸಿ ಇದ್ದಾಗ ಅಡುಗೆ ಮಾಡಿಕೊಟ್ಟಿರ್ತಾನೆ. ಅದನ್ನು ನೆನ್ಕೊಂಡು ಅವನ ಫೋನಿನ ನಂಬರ್ ಇಟ್ಕೊಂಡಿರ್ತಾಳೆ. ಅದು ನನ್ನ ಗಂಡ ಅನ್ನೋದು ಅವಳಿಗೆ ಗೊತ್ತಿಲ್ಲ, ಬೇರೆ ಯಾರೋ ಅಂದ್ಕೊಂಡು ಫೋನ್ ಮಾಡ್ತಾಳೆ. ಫೋನ್ ಮಾಡಿದಾಗ ಹಲೋ ಮೇಡಮ್ ಅಂತ ಹೇಳಿದಾಗ, ಮತ್ತು ನಾನೊಂದು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಬಿಟ್ಟಿದ್ದೀನಿ, ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಒಂದು ಸ್ವಲ್ಪ ಅಡುಗೆ ಮಾಡಿಕೊಡ್ತೀರಾ ಅಂತ ಕೇಳ್ತಾಳೆ. ಅಡುಗೆ ನಾನು ಹಿಂಗೆ ಮೇಡಮ್, ನಾನು ಇಲ್ಲಿರೋದು, ನೀವು ಅಲ್ಲಿರೋದು, ಹೇಗೆ ಅಡುಗೆ ಮಾಡೋಕ್ಕಾಗುತ್ತೆ ಅಂತ ಅಲ್ಲೇ ಪಕ್ಕದಲ್ಲೇ ಎತ್ಕೊಂಡಿರ್ತಾನೆ. ಆದರೆ ಇವಳಿಗೆ ಗೊತ್ತಾಗಲ್ಲ ಅಷ್ಟೇ. ಹೇಗೆ ಮೇಡಮ್ ಸಾಧ್ಯ ಅಂತಾನೆ. ಮತ್ತು ಹಿಯರಿಂಗ್ ಫೋನ್ ಹಾಕ್ಕೊಳ್ಳಿ, ನಾನು ಮಾಡ್ತಾ ಹೋಗ್ತೀನಿ, ನೀವು ಹೇಳ್ತಾ ಹೋಗಿ ಅಂತ ಹೇಳ್ತಾಳೆ. ಆಗ್ಬೋದು ಮೇಡಮ್, ಹಂಗೆ ಮಾಡ್ಬೋದು ಅಂತ ಹೇಳ್ತಾನೆ. ಆಮೇಲೆ ಇವಳು ಇಯರಿಂಗ್ ಫೋನ್ ಹಾಕ್ಕೊಂಡು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಅವಳಿಗೆ ಅದೇನು ಅನಿಸುತ್ತೋ ಏನೋ ಬೇಜಾರಾಗಿರುತ್ತೆ. ಏನಪ್ಪ ಇದು, ಎಷ್ಟು ಇದು ಮಾಡಿದ್ರೂ ಕೊನೆಗೆ ಹೆಣ್ಮಕ್ಳು ಎಷ್ಟೇ ಹಾರಾಡಲಿ, ಎಷ್ಟೇ ದೂರ ಆಡಿದ್ರು ಹೆಣ್ಮಕ್ಳು ಕೊನೆಗೆ ಬಂದು ಅಡುಗೆ ಮನೆ ಬೀಳೋದು ತಪ್ಪಲ್ಲ ಅಂದ್ಕೊಂಡು ಇವನು ಫೋನಲ್ಲಿ ಆ ಕಡೆ ರೂಮಲ್ಲೇ ಮಾತಾಡ್ತಾಯಿರ್ತಾನೆ. ಆಯಿತು ಹೇಳ್ಕೊಡ್ತೀನಿ, ಎಂತೆಂಥದ್ದು ಅಡುಗೆ ಬೇಕು, ಯಾವ ಅಡುಗೆ ನೀವು ಮಾಡ್ತಿರೋ ಅಡುಗೆ ಎಲ್ಲ ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ. ಸರಿ ಹಾಗೆ ಮಾಡಿ ನಿಮ್ಮ ಹೆಸರು, ನನ್ನ ಹೆಸರು ಸ್ವಲ್ಪ ತಡೆದ್ಬಿಟ್ಟು ಹೇಳ್ತಾನೆ, ಆಂಜನೇಯ ಅಂತಾನೆ. ಓ ಆಂಜನೇಯವರೇ, ಚೆನ್ನಾಗಿದೆ ಹೆಸರು, ನಿಮ್ಮ ಹೆಸರೇನು ಅಂತ ಕೇಳ್ತಾನೆ. ನನ್ನ ಹೆಸರು ಐಶ್ವರ್ಯ ಅಂತಾಳೆ. ಓಕೆ ಸರಿ ಮೇಡಮ್. ಆಮೇಲೆ ರಾಮಣ್ಣ ಅನ್ಕೋತಾನೆ, ಹೆಂಗೆ ಹೇಳ್ಕೊಡೋದು, ಕಷ್ಟ ಅಲ್ವಾ ಇಲ್ಲಿಂದ ಅಂತ ಹೇಳ್ಕೊಂಡು ಸರಿ ಅಂತ ಫೋನನ್ನು ಮುಚ್ಕೊಂಡು ಮಾತಾಡ್ತಾನೆ. ಮಾತಾಡಾದಮೇಲೆ ಅವನ ಹತ್ರ ಅವಳ ನಂಬರ್ ಇರುತ್ತೆ, ಅವಳ ಹತ್ರ ಅವನ ನಂಬರ್ ಇರಲ್ಲ. ಏಕೆಂದರೆ ಅವಳು ಯಾರೋ ಅಡುಗೆಯವನು ಅಂದ್ಕೊಂಡು ಆ ನಂಬರ್ ಇಟ್ಕೊಂಡಿರ್ತಾಳೆ. ಅವಳು ಗಂಡಂದೆ ಅಂತ ಅವಳಿಗೆ ಗೊತ್ತೇ ಇರಲ್ಲ ಐಶ್ವರ್ಯಂಗೆ. ಹಂಗಾಗ್ಬಿಟ್ಟು ಯಾರೋ ಅಡುಗೆ ಭಟ್ಟ ಅಂತೇಳಿ ಅವನಿಗೆ ಫೋನ್ ಮಾಡ್ತಾಳೆ. ಅಡುಗೆ ಭಟ್ಟ ಅಂತ ಮಾಡಿದಾಗ ಇವನಿಗೆ ಹೋಗುತ್ತೆ ಆ ಫೋನು. ಇವನಿಗೆ ಹೋದಾಗ ಹಲೋ ಮೇಡಮ್ ಅಂತಾನೆ. ಆಮೇಲೆ ಇವಳು ಯಾಕೆ ಇಲ್ಲಿಂದ ಇಲ್ಲಿಗೆ ಫೋನ್ ಮಾಡ್ತಾಳೆ ಅಂತೇಳ್ಬಿಟ್ಟು ಎಲ್ಲ ಕಡೆ ಓಡಾಡ್ತಾನೆ. ಕೊನೆಗೆ ಅವಳು ಕಿಚನಲ್ಲಿ ಒಂದು ಕಡೆ ನಿಂತ್ಕೊಂಡು ಫೋನ್ ಮಾಡ್ತಾಯಿರ್ತಾಳೆ. ಓ ಏನು ಮೇಡಮ್ ಈ ಕಡೆ ಅಂತಾನೆ. ಏನು ಮೇಡಮ್ ಹೀಗೆ ಅಂತ. ಏನಿಲ್ಲ, ಸ್ವಲ್ಪ ಅಡುಗೆಗೆ ಹೆಲ್ಪ್ ಮಾಡಿಕೊಟ್ರೆ ನನಗೂ ತುಂಬ ಅನುಕೂಲ ಆಗುತ್ತೆ. ಏನೋ ಅಡುಗೆ ಮಾಡಬೇಕಂತೆ, ನನಗೆ ಅವೆಲ್ಲ ಬರಲ್ಲ, ನಾನು ಮಾಡ್ತೀನಿ, ನೀವು ಒಂದು ಸ್ವಲ್ಪ ಇಯರಿಂಗ್ ಫೋನಲ್ಲಿ ಚೆನ್ನಾಗಿ ಹೇಳ್ಕೊಟ್ರೆ ಸಾಕು ಅಂತ. ಆಯಿತು ಹೇಳ್ಕೊಡ್ತೀನಿ ಅಂತ ಎಲ್ಲ ಹೇಳಿರ್ತಾನೆ. ಐಶ್ವರ್ಯಗೆ ಯಾವುದೋ ಅನುಮಾನ, ಫೋನಲ್ಲೆಲ್ಲ ಅಡುಗೆಗಳು ಕರೆಕ್ಟ್ ಬರಲ್ಲ, ಹಾಳಾಗ್ತವೆ ಅಂತ. ಅತ್ತೆ ಅಂತೂ ಹೇಳ್ಕೊಡಲ್ಲ, ಏಕೆಂದರೆ ಅತ್ತೆಗೆ ಸಿಟ್ಟು ತುಂಬ ಇದೆ. ಇನ್ನು ಅಜ್ಜಿಗೆ ಕೂಡ ಹೇಳೋಕ್ಕೆ ಹೋದ್ರೆ ಸಾಕು, ಮುಚ್ಚಿ ಬಾಯಿ ಮುಚ್ಚು ಅಂತ ಮುಚ್ಚಿಸ್ತಾರೆ. ಯಾರಾದರೂ ಅಷ್ಟೇ, ಒಬ್ಬರು ಬಾಯಿ ಬಿಟ್ಟು ಮಾತಾಡೋಕ್ಕೆ ಕೊಡೋದಿಲ್ಲ, ಆ ಥರ ಮಾಡ್ತಾರೆ. ಹಾಗಾಗಿ ಐಶ್ವರ್ಯ ಫೋನಲ್ಲಿ ಹೇಳಿ ಆದಮೇಲೆ ಸ್ವಲ್ಪ ಖುಷಿ ಆಗುತ್ತೆ. ಹೆಂಗೋ ಅವನು ಹೇಳ್ಕೊಡ್ತಾನೆ, ಹೆಂಗೋ ಅಡುಗೆ ಮಾಡ್ಬೋದಲ್ಲ ಅಂತೇಳ್ಬಿಟ್ಟು. ಆದರೆ ಇದು ಸ್ವಲ್ಪ ಅಂದರೆ ಒಂದು ಸಣ್ಣ ಸಣ್ಣ ಅಡುಗೆಗಳಾಗಿ ಒಂದು 5 ನಿಮಿಷಕ್ಕೆ ಮುಗಿಸೋ ಅಂಥ ಅಡುಗೆಗಳಾಗಿದ್ದರೆ ಪರವಾಗಿಲ್ಲ. ಇವಳು ಅಡುಗೆ ಮಾಡಬೇಕು ಅಂದರೆ ಎಲ್ಲದೂ ಮಾಡಬೇಕಾಗುತ್ತೆ. ಊಟಕ್ಕೆ ಏನೇನು ಬೇಕೋ ಎಲ್ಲ ಮಾಡಬೇಕಾಗುತ್ತೆ. ಅದೆಲ್ಲ ಮಾಡ್ತಾಳ ಅನ್ನೋದೇ ಮ್ಯಾಟ್ರ್ ಇಲ್ಲಿ. ಆಗುತ್ತಾ ಇವಳ ಕೈಯಲ್ಲಿ ಅದೆಲ್ಲ ಮಾಡ್ತಾಳ ಅಂತ. ಆಮೇಲೆ ತುಂಬ ಖುಷಿ ಆಯ್ತಾಳೆ ಮಾತ್ರ, ಭಟ್ಟ ಸಿಕ್ಬಿಟ್ನಲ್ಲ,
ಹೆಂಗೋ ಫೋನ್ ಎತ್ಬಿಟ್ನಲ್ಲ ಸಿಕ್ಬಿಟ್ನಲ್ಲ ಅವ್ನು ಹೇಳ್ಕೊಟ್ಟಂಗೆ ಮಾಡ್ಕೊಂಡು ಹೋಗ್ಬೋದು ಅಂತೇಳ್ಬಿಟ್ಟು ಅವ್ರ ಅಮ್ಮಂಗೂ ಕೂಡ ಫೋನ್ ಮಾಡಿರ್ತಾಳೆ, ಅಡುಗೆ ಮಾಡು ಅಂತಾರೆ, ನಾನು ಹೆಂಗೆ ಮಾಡೋಕ್ಕೆ ಬರುತ್ತೆ ಅಂತ. ಅದಕ್ಕೆ ಮಾಡಲೇಬೇಕು ಐಶ್ವರ್ಯು, ಮಾಡಲ್ಲ ಅಂತ ಹೇಳ್ಬೇಡ, ಆಯಿತು ಮಾಡ್ತೀನಿ ಅಂತ ಹೇಳು. ನಿನ್ನ ತಲೆ ಮಾಡೋಕ್ಕೆ ಬರಲ್ಲ ಅಂದಮೇಲೆ ಮಾಡ್ತೀನಿ ಅಂತ ಬೇರೆ ಹೇಳ್ಬೇಕಾ, ಏನು ಬರುತ್ತೆ ನನಗೆ ಅಂತ ಮಾಡ್ತೀನಿ ಅಂತ ಅನ್ಬೇಕು ಅಂತೇಳ್ಬಿಟ್ಟು ಅಲ್ಲೂ ಕೂಡ ಜೋರು ಮಾಡ್ತಾಳೆ ಅವರಮ್ಮಂಗೆ. ಅವರಮ್ಮ ಹಂಗೆ ಮಾಡಬೇಡ ಐಶು, ಹೆಂಗೋ ಬಂದಂಗೆ ಮಾಡು ಪರವಾಗಿಲ್ಲ ಅಂತ ಹೇಳಿರ್ತಾಳೆ. ಅದು ಆಗೋಯ್ತಾ. ಆಮೇಲೆ ಇನ್ನು ಅತ್ತೆ ಅಂತೂ ಗುರು 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 ಅಂತಾಳೆ. ಇವಳು ಒಳಗಡೆ ಎಲ್ಲ ಹೊರಗಡೆ ಹಾಕೋ ಚಪ್ಪಲಿನೆಲ್ಲ ಹೊತ್ಕೊಂಡು ಹಾಕ್ಕೊಂಡು ಓಡಾಡಿದ್ರೆ, ಇಲ್ಲಿ ಸಂಪ್ರದಾಯದಸ್ಥ ಮನೆತನ ಅಂದರೆ ಅವರಿಗೆ ಅವೆಲ್ಲ ನಡೆಯಲ್ಲ. ಅವ್ರಿಗೇನಿದ್ರು ಯಾವಾಗಲೂ ಸ್ವಚ್ಛವಾಗಿ ನೀಟಾಗಿ ಕೈ ತೊಳ್ಕೊಂಡು ಮುಖ ತೊಳ್ಕೊಂಡು ಒಳಗಡೆ ಬರಬೇಕು. ಇಲ್ಲಾಂದರೆ ಅವ್ರಿಗೆ ಕೆಟ್ಟ ಕೋಪ ಬಂದ್ಬಿಡುತ್ತೆ. ಊರ ಕಡೆ ಹೇಳ್ತೀನಿ, ಅಲ್ಲ ಸಾರಿ ಹಳ್ಳಿ ಕಡೆ ಹೇಳ್ತೀನಿ, ಆ ಥರ ಅವ್ರ ರೂಲ್ಸು ಫಾಲೋ ಮಾಡ್ಕೋಬೇಕು. ಆ ರೂಲ್ಸ್ ಎಲ್ಲ ಬ್ರೇಕ್ ಮಾಡೋದು ಇವಳಿಗಿಷ್ಟ. ಹಾಗಾಗಿ ಯಾವ ರೂಲ್ಸನ್ನು ಫಾಲೋ ಮಾಡೋದೇ ಇಲ್ಲ ಇವಳು. ಅದು ಸ್ವಲ್ಪ ಇರಿಟೇಷನ್ ಆಗ್ತಿರುತ್ತೆ. ಏನೋ ಹೊಸ್ದಾಗಿ ಮದುವೆ ಆಗಿರೋಳಲ್ವ ಅಂತೇಳ್ಬಿಟ್ಟು ಯಾರೂ ತಲೆ ಕೆಡ್ಸ್ಕೊಳ್ಳಲ್ಲ, ಸುಮ್ಮನಾಗಿರ್ತಾರೆ. ಇವನಿಗೆ ರಾಮಣ್ಣಂಗೆ ಸ್ವಲ್ಪ ಇಷ್ಟ ಆದ್ರೂ ಇವಳು ಬಿಹೇವಿಯರು ಅವನಿಗೆ ಇಷ್ಟ ಆಗ್ತಿರಲ್ಲ. ಕೆಲವೊಂದೊಂದು ಏನು ಮಾಡ್ತಾರೆ, ಅತ್ತೆಗೆ ಬೇರೆ ಬೈತಾಳ ಆ ಫೋನಲ್ಲಿ. ಏನು ಮೇಡಮ್ ಇವಾಗ ಅಡುಗೆ ಮಾಡ್ಬೇಕಂತ, ನಮ್ಮ ಅತ್ತೆ ಇದ್ದಾಳಲ್ಲ ಬಜಾರಿ, ಅವಳೇನೋ ಹೇಳ್ತಿದ್ದಾಳೆ ಅಡುಗೆ ಮಾಡಲೇಬೇಕು ಅಂತೇಳ್ಬಿಟ್ಟು. ಏನು ಮಾಡಲಿ, ನಾನು ಮಾಡಲೇಬೇಕಲ್ಲ, ಈ ಮನೆ ಕೊಂಪೆ ಹಾಳಾದ ಕೊಂಪೆಗೆ ಬಂದು ಸೇರಿಕೊಂಡು ನನಗೆ ಹಿಂಸೆ ಆಗಿಬಿಟ್ಟಿದೆ, ನನಗೆ ಯಾವ ಅಡುಗೆನೂ ಬರಲ್ಲ ಅಂತೆಲ್ಲ ಫೋನಲ್ಲೇ ಹೇಳ್ತಾಳ. ಅವನಿಗೆ ಅಮ್ಮನ ಬೈಯುವಾಗ ಬೇಜಾರಾಗುತ್ತೆ. ಮತ್ತು ಆಯಿತು ಬಿಡಿ ಮೇಡಮರೇ, ನಾನು ಹೇಳ್ಕೊಡ್ತೀನಿ ಮಾಡಿ ಅಂತ ಹಂಗೆ ಸಮಾಧಾನವಾಗಿ ಹೇಳ್ತಾನೆ. ಅಷ್ಟು ಹೇಳಿದ್ರೂ ಆದರೂ ಅನುಮಾನ ಇದ್ದೇ ಇರುತ್ತೆ, ಎಲ್ಲಿ ಸರಿ ಮಾಡ್ತೀನಿ ಬೈಸ್ಕೊತಾಳೋ, ಹೇಗೆಲ್ಲ ಅಂತಾರೋ ಅನ್ನೋದು ಅವನ ಮನಸ್ಸಲ್ಲೂ ಇರುತ್ತೆ. ಹಂಗಾಗ್ಬಿಟ್ಟು ನೀವು ಫೋನ್ ಮಾಡಿ ಮೇಡಮರೇ ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ಇವಳು ಅದಕ್ಕೆ ಕುಣಿದಾಡ್ತಿರ್ತಾಳೆ. ಆದರೆ ಒಂದೊಂದು ಅಡುಗೆ ಆದರೆ ಹೆಂಗೋ ಮಾಡ್ತಾಳೆ, ಉಪ್ಪು ಸಪ್ಪೆ ನೋಡ್ಬೋದು ಅಂದ್ಬಿಟ್ಟು. ಇವ್ರ ಮನೆಯಲ್ಲಿ ತರಾವರಿ ಅಡುಗೆಗಳು ಮಾಡಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.